ರಾಮಾಯಣದ ಉತ್ತರಕಾಂಡದಲ್ಲಿ ಈ ಲಂಕೆ ಹೇಗೆ ಆಯಿತು ಅಂತ ಹೇಳುವಂಥದ್ರ ಬಗ್ಗೆ ನಮಗೆ ವಿವರಗಳು ಸಿಗ್ತದೆ. ಉತ್ತರಕಾಂಡ ಅಂತ ಹೇಳುವಂಥದ್ದು ರಾಮಾಯಣದ 7 ಕಾಂಡಗಳಲ್ಲಿ ಕೊನೆಯ ಕಾಂಡ. ಈ ರಾಮಾಯಣದಲ್ಲೆಲ್ಲ ಓದ್ತಾ ಬರುವಾಗ ಓದುಗರಿಗೆ ಯಾವುದೆಲ್ಲ ಸಂಶಯ ಬರ್ತದೋ ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಸಿಗುವಂಥದ್ದು ಕೊನೆಗೆ ಈ ಉತ್ತರಕಾಂಡದಲ್ಲಿ. ಅಲ್ಲಿ ಲಂಕೆ ಹೇಗಾಯಿತು ಅಂತ ಹೇಳುವಂಥದ್ರ ಬಗ್ಗೆಯೂ ಕೂಡ ವಸಿಷ್ಠ ಮಹರ್ಷಿಗಳು ಶ್ರೀರಾಮದೇವರಿಗೆ ಉತ್ತರ ಕೊಡ್ತಾ ಕೊಡ್ತಾ ನಮ್ಮ ಈ ಸಂಶಯಗಳನ್ನೆಲ್ಲ ನಿವಾರಣೆ ಮಾಡ್ತಾರೆ. ವಸಿಷ್ಠ ಮಹರ್ಷಿಗಳು ರಾಮನ ಹತ್ರ ಹೇಳ್ತಾರಂತೆ, ಲಂಕೆ ಹೇಗೆ ಆಯಿತು ಅಂತ ಹೇಳಿದರೆ, ಪುಲಸ್ತ್ಯ ಅಂತ ಹೇಳುವಂಥವನೊಬ್ಬ. ಈ ಪುಲಸ್ತ್ಯ ಬ್ರಹ್ಮನ ಮಗ. ಈ ಪುಲಸ್ತ್ಯ ಅಂತ ಹೇಳುವಂತಹ ಬ್ರಹ್ಮನ ಮಗ ಒಂದು ದಿವಸ ಏನು ಹೇಳ್ತಾನೆ ಅಂತ ಹೇಳಿದರೆ, ಅವನು ತಪಸ್ಸು ಮಾಡಬೇಕು. ತಪಸ್ಸಿಗೆ ಎಲ್ಲಿ ಈ ಅಪ್ಸರೆಯರೆಲ್ಲ ಬಂದು ನನಗೆ ತೊಂದರೆ ಕೊಡ್ತಾರೋ ಅಂತ ಅವನಿಗೊಂದು ಭಯ. ಅದಕ್ಕೆ ಅವನೊಂದು ಪ್ರತಿಜ್ಞೆ ಮಾಡ್ತಾನಂತೆ. ಅವನೊಂದು ಮಾತು ಹೇಳ್ತಾನೆ, ಏನಂದರೆ, ನನ್ನ ಮುಂದೆ ಯಾರಾದರೂ ಹೆಣ್ಣು ಮಕ್ಕಳು ಬಂದರೆ, ಸ್ತ್ರೀಯರು ಬಂದರೆ, ಅವರು ನನ್ನ ಕಣ್ಣ ದೃಷ್ಟಿಗೆ ಬಿದ್ದರೆ ಅವರು ಆ ಕ್ಷಣಕ್ಕೆ ಬಸುರಾಗುತ್ತಾರೆ ಅಂತ ಅವನು ಹೇಳ್ತಾನೆ. ಈ ಭಯದಿಂದಾದರೂ ಯಾರೂ ನನ್ನ ಮುಂದೆ ಬರುವುದು ಬೇಡ, ನನ್ನ ತಪಸ್ಸು ಭಂಗ ಮಾಡಬಾರ್ದು ಅಂತ. ನನ್ನ ಕಣ್ಣಿಗೆ ಯಾರಾದರೂ ಬಿದ್ದರೆ ಅವರು ಬಸುರಾಗುತ್ತಾರೆ ಅಂತ ಹೀಗೆ ಅವನದ್ದೊಂದು ಘೋಷಣೆ. ಹೀಗೆ ಈ ಪೌಲಸ್ತ್ಯ ಅವನು ತಪಸ್ಸಿಗೆ ಕೂತ್ಕೊಳ್ತಾನೆ. ತೃಣಬಿಂದು ಅಂತ ಹೇಳುವಂಥವನ ಮಗಳಿಗೆ ಈ ವಿಷಯ ಗೊತ್ತಿಲ್ಲ. ಅವಳು ಇವನು ತಪಸ್ಸು ಮಾಡಿ ಗಟ್ಟಿಯಾಗಿ ಮಂತ್ರಘೋಷಗಳನ್ನೆಲ್ಲ ಮಾಡ್ತಾ ಇದ್ದಾನೆ. ಆ ಪ್ರದೇಶದಲ್ಲಿ ಇವಳೊಮ್ಮೆ ತಿರುಗಾಡ್ತಾ ಬರ್ತಾಳೆ. ಬಂದವಳು ಇವನ ಮಧುರ ಕಂಠದಿಂದ ಬರುವಂತಹ ಆ ಮಂತ್ರಘೋಷವನ್ನು ಕೇಳಿ ಅಲ್ಲೇ ಮೈ ಮರೆತು ನಿಂತು ಬಿಡ್ತಾಳೆ ತೃಣಬಿಂದುವಿನ ಮಗಳು. ಹೀಗೆ ಪುಲಸ್ತ್ಯ ಕಣ್ಣು ಬಿಟ್ಟು ನೋಡ್ತಾನೆ. ನೋಡಿದ ಕೂಡಲೇ ಎದುರಿಗೆ ತೃಣಬಿಂದುವಿನ ಮಗಳಿದ್ದಾಳೆ, ಮೈ ಮರೆತು ಮಂತ್ರ ಕೇಳ್ತಾ ನಿಂತಿದ್ದಾಳೆ. ಈಗ ಅವಳು ಬಸುರಾಗ್ತಾಳೆ. ಹೀಗೆ ಪುಲಸ್ತ್ಯನ ಮಂತ್ರವನ್ನು ಕೇಳಿ ತೃಣಬಿಂದುವಿನ ಮಗಳು ಬಸುರಾದ್ಲಲ್ಲ, ಹಾಗೆ ಹುಟ್ಟಿದವನೇ ವಿಶ್ರವಸ್ ಅಂತ ಹೇಳುವಂಥವನು. ಈ ವಿಶ್ರವಸ್ಸುವಿನ ಜೊತೆಯಲ್ಲಿ ಭಾರದ್ವಾಜನ ಮಗಳೊಬ್ಬಳಿರ್ತಾಳೆ. ಭಾರದ್ವಾಜ ಋಷಿಯ ಮಗಳು, ಭಾರದ್ವಾಜ ಕನ್ಯೆ ಅಂತ ರಾಮಾಯಣ ಹೇಳುತ್ತದೆ. ಅವಳ ಹೆಸರಲ್ಲಿಯೂ ಇಲ್ಲ. ಈ ಭಾರದ್ವಾಜ ಕನ್ಯೆ ವಿಶ್ರವಸ್ಸಿನಿಂದ ಸಂತಾನವನ್ನು ಪಡೆದು ಅಲ್ಲಿ ಹುಟ್ಟಿದವನೇ ಕುಬೇರ. ನಾವು ವಿಶ್ರವಸ್ಸಿನ ಮಗ, ಅವನನ್ನು ವೈಶ್ರವಣ ಅಂತ ಹೇಳ್ತೇವೆ ನಾವು. ಆ ವೈಶ್ರವಣ, ವಿಶ್ರವಸ್ ಹಾಗೂ ಈ ಭಾರದ್ವಾಜ ಪುತ್ರಿಯ ಮಗನೇ ವೈಶ್ರವಣ ಅಂದರೆ ಕುಬೇರ. ಕುಬೇರ ಕೇಳ್ತಾನಂತೆ, ಸರಿ ನನಗೆ ಮುಂದೆ ಇನ್ನೇನು ಅಂತ ಅಪ್ಪ ಅಮ್ಮನಲ್ಲಿ ಕೇಳ್ತಾನೆ. ನಾನು ಎಲ್ಲಿ ಹೋಗಿ ನಿಲ್ಲುವುದು, ನನಗೇನು, ಯಾವ ಕಡೆ ನಾನು ಹೋಗಬೇಕು, ನೀವು ಹೇಳಿ ಅಂತ. ಆಗ ಇವರು ಹೇಳಲಾಗ್ತದೆ, ತಂದೆ ತಾಯಿ ಹೇಳ್ತಾರೆ, ಬ್ರಹ್ಮದೇವರು ಹೇಳ್ತಾರಂತೆ ಅವನಿಗೆ, ನೀನು ದಕ್ಷಿಣ ದಿಕ್ಕಿಗೆ ಹೋಗು, ಅಲ್ಲಿ ಲಂಕೆ ಅಂತ ಹೇಳುವಂತಹ ಒಂದು ಪಟ್ಟಣ ಉಂಟು, ಲಂಕೆ ಖಾಲಿ ಬಿದ್ದಿದೆ, ಆ ಲಂಕೆಗೆ ಹೋಗಿ ಅಲ್ಲಿ ನೀನು ನಿನ್ನ ಅಧಿಪತ್ಯವನ್ನು ಮಾಡು ಅಂತ ಈ ಕುಬೇರನಿಗೆ ಬ್ರಹ್ಮದೇವರು ಹಾಗೂ ವಿಶ್ರವಸ್ ಅಂದರೆ ಅವನ ತಂದೆ ಹೇಳ್ತಾರೆ. ಹೀಗೆ ಕುಬೇರ ಲಂಕೆಗೆ ಹೋಗ್ತಾನೆ. ಲಂಕೆಗೆ ಹೋದ ಕುಬೇರ ದಕ್ಷಿಣ ದಿಕ್ಕಿಗೆ ಕುಬೇರ ಹೋದ. ದಕ್ಷಿಣ ದಿಕ್ಕಿನ ಅಧಿಪತಿ ಆಗಿನ ಕಾಲಕ್ಕೆ ಕುಬೇರನಾಗಿದ್ದ. ಈಗದ ಹಾಗೆ ಉತ್ತರ ದಿಕ್ಕಲ್ಲ. ಈಗ ಕುಬೇರನ ದಿಕ್ಕು ಯಾವುದು ಅಂತ ಕೇಳಿದರೆ ನಾವು ಉತ್ತರ ದಿಕ್ಕು ಹೇಳ್ತೇವೆ. ಆಗ ದಕ್ಷಿಣ ದಿಕ್ಕು. ಅವರು ತೋರಿಸಿದ್ದು ದಕ್ಷಿಣ ದಿಕ್ಕಿನಲ್ಲಿದ್ದಂತಹ ಲಂಕೆಯನ್ನು, ಅಲ್ಲಿಗೆ ಹೋಗು ಅಂತ. ಹಾಗೆ ಅಲ್ಲಿಗೆ ಬರ್ತಾನಂತೆ ಕುಬೇರ. ಹಾಗೆ ಬಂದಂತಹ ಕುಬೇರ ತಾನಲ್ಲಿ ಬಹಳ ಘೋರವಾದಂತಹ ತಪಸ್ಸು ಮಾಡ್ತಾನೆ. ಬ್ರಹ್ಮದೇವರನ್ನು ಕುರಿತು ಅನೇಕ ವರಗಳನ್ನು ಪಡ್ಕೊಳ್ತಾನೆ. ಅದರಲ್ಲಿ ನೀನು ದಿಕ್ಪಾಲಕರಲ್ಲಿಯೂ 4ನೆಯವನಾಗು ಅಂತ ಬ್ರಹ್ಮದೇವರು ಅವನ ತಪಸ್ಸಿಗೆ ಮೆಚ್ಚಿ ವರವನ್ನು ಕೊಡ್ತಾರೆ. ಹಾಗೂ ಅವನಿಗೆ ಪುಷ್ಪಕ ವಿಮಾನ ಎಲ್ಲ ಉಡುಗೊರೆಯಾಗಿ ಬರ್ತದೆ. ಲಂಕೆಯನ್ನೆಲ್ಲವನ್ನೂ ಕೂಡ ವಿಶ್ವಕರ್ಮನ ಸಹಾಯದಿಂದ ಎಲ್ಲ ಕಡೆ ಚಿನ್ನದಿಂದ, ವಜ್ರಗಳಿಂದ, ವೈಢೂರ್ಯಗಳಿಂದ ಆ ಲಂಕೆಯನ್ನು ತುಂಬ ಸುಂದರವಾದಂತಹ ಸುವರ್ಣಮಯ ರತ್ನಮಯವಾದಂತಹ ನಗರವನ್ನಾಗಿ ಈ ಕುಬೇರ ಮಾರ್ಪಾಟು ಮಾಡ್ತಾನೆ. ಅವನನ್ನು ಐಶ್ವರ್ಯದ ಅಧಿದೇವತೆಯನ್ನಾಗಿ ದೇವಾನುದೇವತೆಗಳು ಈ ಕುಬೇರನನ್ನು ನೇಮಿಸ್ತಾರೆ. ಮುಖ್ಯವಾಗಿ ಬ್ರಹ್ಮದೇವರನ್ನು ಕುರಿತು ಅವನು ತೀವ್ರವಾದ ತಪಸ್ಸನ್ನು ಮಾಡಿದ್ದ. ಮುಂದೆ ಅವನಿಗೆ ಅನುಗ್ರಹ ಬೇಕು, ವರ ಬೇಕು ಅಂತ. ಹೀಗೆ ಕುಬೇರ ಈ ಲಂಕೆಯನ್ನು, ಮೊದಲೇ ಖಾಲಿ ಇದ್ದಂತಹ ಲಂಕೆ, ಆ ಲಂಕೆಯನ್ನು ಇಷ್ಟು ಸುಂದರವಾದಂತಹ ಚಿನ್ನದ ನಗರಿಯನ್ನಾಗಿ ಮಾರ್ಪಾಟು ಮಾಡ್ತಾನೆ ಕುಬೇರ. ಹಾಗಾದರೆ ಈ ಲಂಕೆ ಒಂದು ಖಾಲಿ ಇತ್ತು, ಅಲ್ಲಿಗೆ ಹೋಗು ಅಂತ ಅವನಿಗೆ ಹೇಳಿದ್ರಲ್ಲ ತಂದೆ ತಾಯಿ, ಆ ಖಾಲಿ ಇದ್ದ ಲಂಕೆ ಯಾರದ್ದು ಅಂತ ನಮಗೊಂದು ಪ್ರಶ್ನೆ ಬರ್ತದೆ. ಶ್ರೀರಾಮನೂ ಕೂಡ ಅಲ್ಲಿ ಕೇಳ್ತಾನೆ, ಲಂಕೆ ಖಾಲಿ ಇತ್ತು, ನೀನು ಅಲ್ಲಿ ಹೋಗು ಅಂತ ಹೇಳಿದರೆ ಆ ಲಂಕೆಯನ್ನು ಮಾಡಿದವರು ಯಾರು, ಅಲ್ಲಿ ಯಾರು ಬಿಟ್ಟು ಹೋಗಿ ಅದು ಖಾಲಿಯಾದದ್ದು ಅಂತ. ಆಗ ವಸಿಷ್ಠರು ಹೇಳುತ್ತಾರೆ, ಹಿಂದೆ ಭೂಮಿಗೆ ಬಹಳ ಕಷ್ಟ ಬಂದಿತ್ತಂತೆ ಭೂದೇವಿಗೆ. ಆವಾಗ ಬ್ರಹ್ಮದೇವರ ಬಳಿಗೆ ರಕ್ಷಣೆಗೆ ಅಂತ ಭೂದೇವಿ ಬರ್ತಾಳೆ.
ರಕ್ಷಿಸಿ ಅಂತ. ಆಗ ಭೂಮಿಯನ್ನು ರಕ್ಷಿಸಿ ರಕ್ಷಿಸಿ ಅಂತ ಬ್ರಹ್ಮದೇವರು ಕೂಗಿಕೊಳ್ತಾರೆ. ಹಾಗೆ ಕೂಗಿಕೊಳ್ಳುವಾಗ ಕೆಲವರು ಯಕ್ಷ ಅಂತ ಬಂದ್ರಂತೆ, ಕೆಲವರು ರಕ್ಷ ಅಂತ ಬಂದ್ರಂತೆ. ಈ ಯಕ್ಷ ಅಂತ ಬಂದವರು ಯಕ್ಷರಾದರು, ರಕ್ಷ ಅಂತ ಬಂದವರು ರಾಕ್ಷಸರಾದರು ಅಂತ. ಹಾಗೆ ಆ ರಾಕ್ಷಸರಲ್ಲಿ ಮೂಲ ಪುರುಷರೇ ಹೇತಿ ಮತ್ತು ಪ್ರೇತಿ ಅಂತ ಹೇಳುವಂಥ ಇಬ್ಬರು. ಆ ಹೇತಿಗೆ ಭಯ ಅಂತ ಹೇಳುವಂಥವಳಲ್ಲಿ ಹುಟ್ಟಿದವನೇ ವಿದ್ಯುತ್ಕೇಶ ಅಂತ. ಈ ವಿದ್ಯುತ್ಕೇಶನ ಉಲ್ಲೇಖಗಳೆಲ್ಲ ಯುದ್ಧಕಾಂಡದಲ್ಲಿ ರಾಮರಾವಣರ ಯುದ್ಧದಲ್ಲಿ ಬರ್ತದೆ. ಅವನು ಯುದ್ಧಕ್ಕೆ ಬರ್ತಾನೆ ವಿದ್ಯುತ್ಕೇಶ. ವಿದ್ಯುತ್ಕೇಶನಿಗೆ ಸಾಲಕಟಂಕಟೆ ಅಂತ ಹೇಳುವಂಥವಳಿಂದ ಹುಟ್ಟಿದವನೇ ಸುಕೇತು ಅಂತ ಹೇಳುವಂಥವನು. ಈ ಸುಕೇತು ಹುಟ್ಟಿದ ಕೂಡಲೇ ಈ ಮಗುವನ್ನು ಯಾರು ನೋಡ್ಕೊಳ್ಳೋದು, ನಮಗಿದರ ಜವಾಬ್ದಾರಿಯೆಲ್ಲ ಬೇಡ ಅಂತ ಅದನ್ನೆಲ್ಲಿಯೋ ಪರ್ವತದಲ್ಲಿ ಬಿಟ್ಟು ತಂದೆ ತಾಯಿಗಳು ಹೋಗಿಬಿಡ್ತಾರೆ. ಈಗ ಈ ಮಗುವನ್ನು ನೋಡಿ, ಅದರ ಪರಿಸ್ಥಿತಿಯನ್ನು ನೋಡಿ ಶಿವಪಾರ್ವತಿಯರಿಗೆ ದುಃಖ ಆಗ್ತದೆ. ಜಗತ್ತಿನ ಮಾತಾಪಿತರಾದಂತಹ ಶಿವಪಾರ್ವತಿಯರು ಬಂದು ಆ ಮಗುವಿಗೆ ಅನುಗ್ರಹವನ್ನು ಮಾಡ್ತಾರೆ. ನಿನಗೆ ಹುಟ್ಟುತ್ತಲೇ ನಿನಗೆ ಯೌವನ, ಯಾಕೆಂದರೆ ನೋಡಿಕೊಳ್ಳಿಕ್ಕೆ ಅಪ್ಪ ಅಮ್ಮ ಇಲ್ಲದೇ ಇರುವುದರಿಂದ ಸುಕೇತುವಿಗೆ ಹುಟ್ಟಿದ ಕೂಡಲೇ ನಿನಗೆ ಯೌವನ ಅಂತೆಲ್ಲ ಹೇಳಿ ಮತ್ತು ಕೆಲವೆಲ್ಲ ವರಗಳನ್ನೆಲ್ಲ ಕೊಟ್ಟು ಶಿವಪಾರ್ವತಿಯರು ರಕ್ಷೆಯನ್ನು ಕೊಟ್ಟು ಶಿವಪಾರ್ವತಿಯರು ಅದೃಶ್ಯರಾಗ್ತಾರೆ. ಈ ಸುಕೇತುವಿಗೆ ಧನವತಿ ಅಂತ ಹೇಳುವಂಥವಳಿಂದ ಹುಟ್ಟಿದವನೇ ಮಾಲಿ, ಸುಮಾಲಿ, ಮಾಲ್ಯವಂತ ಅಂತ ಹೇಳುವಂಥ 3 ರಾಕ್ಷಸರು. ಈ ಮಾಲಿ, ಸುಮಾಲಿ, ಮಾಲ್ಯವಂತರು ನಿರ್ಮಾಣ ಮಾಡಿದಂತಹ ನಗರವೇ ಆ ಲಂಕಾಪುರ ಅಂತ ಹೇಳುವಂಥದ್ದು. ಮಾಲಿ, ಸುಮಾಲಿ, ಮಾಲ್ಯವಂತ ಅಂತ ಹೇಳುವಂಥ 3 ಈ ರಾಕ್ಷಸ ಪರಂಪರೆಯಲ್ಲಿ ಬಂದವರು ಸುಕೇತುವಿನ ಮಕ್ಕಳು. ಈ ಮಾಲಿ, ಸುಮಾಲಿ, ಮಾಲ್ಯವಂತ ಏನು ಮಾಡ್ತಾರೆ, ಘೋರವಾದಂತಹ ತಪಸ್ಸು ಮಾಡ್ತಾರೆ. ಮತ್ತೆ ಬ್ರಹ್ಮನನ್ನು ಕುರಿತು ಘೋರವಾದ ತಪಸ್ಸು ಮಾಡಿ ಅನೇಕ ವರಗಳನ್ನು ಪಡ್ಕೊಳ್ತಾರೆ. ನೀನು ಅವಧ್ಯನಾಗಿದ್ದಿ, ನಿಮ್ಮನ್ನು ಯಾರಿಗೂ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ವಿಷ್ಣುವನ್ನೊಬ್ಬನನ್ನು ಬಿಟ್ಟು ಅಂತ ಇವರಿಗೆ ವರ. ವಿಷ್ಣುವಿನಿಂದ ನಿಮಗೆ ಅಪಾಯ ಉಂಟು, ಆದರೆ ಉಳಿದ ಯಾವ ದೇವಾನುದೇವತೆಗಳಿರಲಿ, ಯಕ್ಷರಿರಲಿ, ಕಿನ್ನರರಿರಲಿ, ನಾಗರಿರಲಿ, ಮನುಷ್ಯರಿರಲಿ, ಯಾವ ಪ್ರಾಣಿಯಿಂದಲೂ ನಿಮಗೆ ಸಾವಿಲ್ಲ ಅಂತ ವರವನ್ನು ಪಡ್ಕೊಳ್ತಾರೆ. ಇನ್ನು ಅನೇಕ ವರಗಳೆಲ್ಲ ಅವರಿಗೆ ಬ್ರಹ್ಮದೇವರಿಂದ ದೊರಕುತ್ತದೆ. ಈಗ ಈ ವರ ಪಡ್ಕೊಂಡ್ರಲ್ಲ, ಈ ವರ ಮದದಿಂದ ಕೊಬ್ಬುತ್ತಾರೆ. ಎಲ್ಲ ಕಡೆ ಅವರ ಅನ್ಯಾಯ ದುರಾಚಾರಗಳು ಮಿತಿ ಮೀರ್ತದೆ. ಈಗ ಇವರಿಗೆ ಸಾವಿಲ್ಲ ಅಂತ ಬೇರೆ ಉಂಟು, ಎಲ್ಲ ದೇವಾನುದೇವತೆಗಳು ಕೂಡ ಸ್ವರ್ಗಕ್ಕೂ ಮುತ್ತಿಗೆ ಹಾಕ್ತಾರೆ. ಅವರು ಮಹಾವಿಷ್ಣುವಿನ ಬಳಿಗೆ ಹೋಗ್ತಾರೆ. ಈಗ ಮಹಾವಿಷ್ಣುವೇ ನಮ್ಮನ್ನು ಕಾಪಾಡಬೇಕು. ಮಹಾವಿಷ್ಣು ಬರ್ತಾನೆ, ಬಂದು ಈ ಮಾಲಿ, ಸುಮಾಲಿ, ಮಾಲ್ಯವಂತ ಏನು ಇಲ್ಲಿ ಸೊಕ್ಕಿನಲ್ಲಿ ಆರ್ಭಡಿಸ್ತಾ ಇದ್ದಾರೆ ಅವರ ಮೇಲೆ ಯುದ್ಧಕ್ಕೆ ಅಂತ ಮಹಾವಿಷ್ಣು ಬರುವಾಗ ಮಾಲಿ ಮಹಾವಿಷ್ಣುವಿನ ಕೈಯಿಂದ ಸಾಯ್ತಾನೆ. ಆದರೆ ಸುಮಾಲಿ ಮತ್ತು ಮಾಲ್ಯವಂತ ತಪ್ಪಿಸಿಕೊಳ್ಳುತ್ತಾರೆ, ಅವರನ್ನು ಮಹಾವಿಷ್ಣು ಕೊಲ್ಲುವುದಿಲ್ಲ. ಹೀಗೆ ಆ ಮಾಲಿಯ ಆ ಸಾವು ಸಂಭವಿಸ್ತದೆ. ಆ ನಂತರ ಉಳಿದಂತಹ ಸುಮಾಲಿ, ಮಾಲ್ಯವಂತ ವಿಷ್ಣುವಿನ ಕೈಯಿಂದ ತಪ್ಪಿಸಿಕೊಂಡು ಮತ್ತು ಪುನಃ ಅವರ ಆರ್ಭಟ ಶುರುವಾಗ್ತದೆ. ಮಹಾವಿಷ್ಣು ಕೊಲ್ಲದೇ ಬಿಟ್ಟಿದ್ದಾನೆ, ಒಂದು ಕಡೆಯಲ್ಲಿ ಅವರಿಗೆ ಸೂಚನೆಯನ್ನು ಕೊಟ್ಟು ಬಿಟ್ಟ ಅಂತ ಹೇಳುವಂಥದ್ದು ಕೂಡ ಉಂಟು. ಆದರೆ ಇವರ ಆರ್ಭಟ ಶುರುವಾಗ್ತದೆ. ಇವರೇನು ಆ ವಿಚಾರದಿಂದ ಬುದ್ಧಿ ಕಲಿಯುವುದಿಲ್ಲ, ಮತ್ತಷ್ಟು ಆರ್ಭಟಿಸ್ತಾರೆ. ಆವಾಗ ಮತ್ತೆ ಮಹಾವಿಷ್ಣು ಬರ್ತಾನೆ, ಬಂದು ಯುದ್ಧವಾಗುವಾಗ ನನ್ನನ್ನು ಕ್ಷಮಿಸು ಅಂತ ಹೇಳಿಕೊಳ್ತಾರೆ ಅವರು. ನಾವಿನ್ಯಾವುದೇ ತೊಂದರೆ ಕೊಡುವುದಿಲ್ಲ ಯಾರಿಗೂ ಕೂಡ ಅಂತ. ಸರಿ, ಹಾಗಾದರೆ ಈ ಲಂಕೆಯಲ್ಲಿರಲಿಕ್ಕಿಲ್ಲ, ನೀವು ಪಾತಾಳ ಲೋಕಕ್ಕೆ ಹೋಗಿ ಅಂತ ಮಹಾವಿಷ್ಣು ಹೇಳುತ್ತಾನೆ. ಅಂದರೆ ಕ್ಷಮೆ ಕೇಳಿ ನನ್ನನ್ನು ತಪ್ಪಾಯಿತು ಅಂತ ಬಂದರೆ ದೇವರ ಅವರಿಗೆ ಏನು ಮಾಡುವುದಿಲ್ಲ, ಅವರನ್ನು ವಧಿಸುವುದಿಲ್ಲ, ಶಿಕ್ಷೆ ಇಲ್ಲ. ಇದು ದೇವರ ಸ್ವಭಾವ, ದೇವರ ಗುಣ, ಅಲ್ಲಿಯ ಪದ್ಧತಿ. ಹಾಗಾಗಿ ಈಗ ನೀವು ಹೋಗಿ, ಆದರೆ ಲಂಕೆಯಲ್ಲಿರಲಿಕ್ಕಿಲ್ಲ, ಎಲ್ಲಿ, ಸಮುದ್ರದ ಆಳಕ್ಕೆ ಪಾತಾಳ ಲೋಕಕ್ಕೆ ಹೋಗಿ ಲಂಕೆಯನ್ನು ಬಿಡಬೇಕು ಅಂತ ಹೇಳಿರ್ತಾರೆ. ಹೀಗೆ ಈ ಮಾಲ್ಯವಂತ ಮತ್ತು ಸುಮಾಲಿ ಪಾತಾಳ ಲೋಕಕ್ಕೆ ಹೋಗ್ತಾರೆ. ಹಾಗೆ ಲಂಕೆ ಖಾಲಿ ಬಿದ್ದಿತ್ತು. ಆ ಲಂಕೆಗೆ ಖಾಲಿ ಉಂಟು ಲಂಕೆ, ನೀನು ಹೋಗಿ ಅಲ್ಲಿ ಇರು ಅಂತ ಕುಬೇರನನ್ನು ಕಳಿಸಿಕೊಟ್ಟದ್ದು ಆ ವಿಶ್ರವಸ್ಸು ಮತ್ತು ತಾಯಿ, ಜೊತೆಗೆ ಬ್ರಹ್ಮದೇವರು ಆದೇಶ ಕೊಟ್ಟಿದ್ರು. ಹಾಗೆ ಖಾಲಿ ಇದ್ದ ಲಂಕೆಗೆ ಕುಬೇರ ಬಂದು ಅಲ್ಲಿ ಅವನ ರಾಜ್ಯವನ್ನು ಅವನ ತಪಸ್ಸಿನಿಂದ ಅವನು ಗಳಿಸಿದಂತಹ ಆ ಐಶ್ವರ್ಯದಿಂದ ಅಷ್ಟೊಂದು ಸುಂದರವನ್ನಾಗಿ ಲಂಕೆಯನ್ನು ಮಾಡಿದ್ದ. ಪೂರ್ತಿ ಚಿನ್ನ. ಆಂಜನೇಯ ಹೋಗಿ ಲಂಕೆಯನ್ನು ನೋಡಲಿಕ್ಕೆ ಅಂತ ಹೋದವನು ಅಲ್ಲಿಯ ಸೌಂದರ್ಯ ನೋಡಿ ಬೆರಗಾಗಿ ಬಿಡ್ತಾನಂತೆ. ಚಂದ್ರೋದಯದ ಆ ರಾತ್ರಿಯಲ್ಲಿ ಲಂಕೆ ಹೇಗೆ ಕಾಣ್ತಿತ್ತು ಅಂತ ಬಹಳ ಸುಂದರವಾದ ವರ್ಣನೆ ಉಂಟು ಸ್ನೇಹಿತರೆ. ಸುಂದರಕಾಂಡದಲ್ಲಿ ಆ ಭಾಗವನ್ನೆಲ್ಲ ನೀವು ಓದಿ ನೋಡಬೇಕು. ನಾವು ಹೇಳಿದರೆ ಆ ರುಚಿ ಸಿಕ್ಕಲಿಕ್ಕಿಲ್ಲ, ಅಷ್ಟೊಂದು ಚೆನ್ನಾಗಿ ಇತ್ತಂತೆ ಲಂಕೆ. ಅದು ಕುಬೇರ ಮಾಡಿದ್ದ. ಈಗ ಪಾತಾಳಕ್ಕೆ ಹೋದಂತಹ ಈ ಸುಮಾಲಿ ಮತ್ತು ಮಾಲ್ಯವಂತ ಪ್ರತಿದಿನ ಸಮುದ್ರದಿಂದ ಮೇಲೆ ಬಂದು ನೋಡುವುದಂತೆ, ಲಂಕೆ ಏನಾಗಿದೆ, ನಮ್ಮ ಲಂಕೆ ಏನಾಗಿದೆ ಅಂತ ನೋಡುವುದವರು. ಹಾಗೆ ನೋಡುವಾಗ ಕುಬೇರ ಬಂದಿದ್ದಾನೆ. ಕುಬೇರ ಬಂದು ಈ ನಗರಿಯನ್ನು ಇಷ್ಟು ಸುಂದರವಾಗಿ ಮಾಡಿದ್ದಾನೆ, ಎಲ್ಲಿ ನೋಡಿದ್ರೂ ಶ್ರೀಮಂತಿಕೆ ಎದ್ದು ಕಾಣ್ತಾ ಉಂಟು. ನಾವು ಮತ್ತೆ ಲಂಕೆಗೆ ಪ್ರವೇಶ ಮಾಡಬೇಕಲ್ಲ, ನಾವು ಮತ್ತೆ ಲಂಕೆಗೆ ಪ್ರವೇಶ ಮಾಡಬೇಕು ಅಂತ ಹೇಳಿ ಆದರೆ ಹೇಗೆ ಪ್ರವೇಶ ಮಾಡುವುದು ನಾವು? ಅಂದರೆ ನಾವೀಗ ಮತ್ತೆ ವಿಶ್ರವಸ್ಸುವಿನ ಮಕ್ಕಳಾಗಬೇಕು.
ಆಗ ನಾವು ಹೇಗಾದರೂ ಮಾಡಿ ಲಂಕೆಗೆ ಪ್ರವೇಶ ಮಾಡ್ಬೋದು. ವಿಶ್ವವಸ್ತುವಿಗೆ ಸಂಬಂಧಿಕರಾಗಬೇಕು. ಯಾಕಂದರೆ ಕುಬೇರ ವಿಶ್ವವಸ್ತುವಿನ ಮಗ. ಹಾಗೆ ನಾವು ವಿಶ್ವವಸ್ತುವಿಗೆ ಸಂಬಂಧಿಕರಾದರೆ ನಾವು ಹೋಗ್ಬೋದು ಲಂಕೆಗೆ ಅಂತ ಆಲೋಚನೆ ಮಾಡ್ತಾರೆ. ಆ ಸುಮಾಲಿಯ ಮಗಳು ಕೈಕಸಿ ಅಂತ. ಸುಮಾಲಿಯ ಮಗಳು ಕೈಕಸಿಯನ್ನು ವಿಶ್ವವಸ್ತುವಿನ ಬಳಿಗೆ ಕಳಿಸ್ತಾರೆ. ಕಳಿಸಿ, ನೀನು ವಿಶ್ವವಸ್ತುವಿನಿಂದ ಸಂತಾನ ಬೇಕು, ಮಕ್ಕಳು ಬೇಕು ಅಂತ ಕೇಳಿಕೋ ಅಂತ. ಈಗ ಕೈಕಸಿ ರಾಕ್ಷಸಿಯವಳು ವಿಶ್ವವಸ್ತು ಬ್ರಾಹ್ಮಣ ಮುಸ್ಸಂಜೆ ಹೊತ್ತಲ್ಲಿ ಬರ್ತಾಳೆ. ಮುಸ್ಸಂಜೆ ಹೊತ್ತಲ್ಲಿ ಬಂದು ವಿಶ್ವವಸ್ತುವಿನ ಹತ್ರ ಕೇಳ್ತಾಳೆ, ನನಗೆ ನಿಮ್ಮಿಂದ ಸಂತಾನ ಬೇಕು ಅಂತ. ಈ ಧರ್ಮ ಅಂತ ಹೇಳುವಂಥದ್ದು ಯುಗದಿಂದ ಯುಗಕ್ಕೆ, ಕಾಲದಿಂದ ಕಾಲಕ್ಕೆ ಬದಲಾಗುತ್ತದೆ. ಆಗಿನ ಕಾಲಕ್ಕೆ ಹೇಗೆ ಇತ್ತು ಅಂದರೆ, ಯಾರೇ ಒಬ್ಬಳು ಸ್ತ್ರೀ ಬಂದು ನನಗೆ ಮಕ್ಕಳನ್ನು ದಯಪಾಲಿಸು, ಸಂತಾನವನ್ನು ದಯಪಾಲಿಸು ಅಂತ ಯಾಚಕರಾಗಿ ಬಂದರೆ ಅವರಿಗೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಅದು ಋಷಿಗಳಿರ್ಬೋದು, ಬ್ರಾಹ್ಮಣರಿರ್ಬೋದು, ರಾಜರಿರ್ಬೋದು, ಯಾರೇ ಇರ್ಬೋದು. ಈಕೆ ಬಂದು ಬೇಡಿಕೊಂಡಾಗ ನನ್ನಿಂದ ಆಗುವುದಿಲ್ಲ ಅಂತ ಹೇಳುವಂಥ ಒಂದು ಪದ್ಧತಿ ಆಗಿನ ಕಾಲಕ್ಕೆ ಇರಲಿಲ್ಲ. ಅದು ಆಗದ ಯುಗ ಧರ್ಮ. ಆದರೆ ಅವಳು ಬಂದು ಕೇಳಿದ್ದು ಮುಸ್ಸಂಜೆ ಹೊತ್ತಿಗೆ, ಪ್ರದೋಷ ಕಾಲಕ್ಕೆ ಬರ್ತಾಳಂತೆ. ಆಗ ವಿಶ್ವವಸ್ತು ಹೇಳ್ತಾರೆ, ಬೇಡಮ್ಮ, ಈ ಸಂದರ್ಭದಲ್ಲಿ ನೀನು ನನ್ನ ಹತ್ರ ಕೇಳಬಾರ್ದು, ಇದು ಹೊತ್ತಲ್ಲದ ಹೊತ್ತು. ಈ ಹೊತ್ತಿಗೆ ನೀನು ಕೇಳಿದರೆ ನಿನ್ನ ಮಕ್ಕಳು ದುಷ್ಟರಾಗ್ತಾರೆ ಅಂತ ಇಲ್ಲ. ಅವಳು ಇವನು ಯಾವ ರೀತಿಯಲ್ಲಿ ಹೇಳಿದ್ರು ಅವಳು ಒಪ್ಪಲಿಕ್ಕೆ ತಯಾರಿಲ್ಲ, ಈಗಲೇ ಆಗಬೇಕು ಅಂತ ಅವಳು ಒಂದೇ ಹಠ ಹಿಡಿತಾಳೆ. ಈಗಲೇ ನನಗೆ ನೀವು ಸಂತಾನವನ್ನು ದಯಪಾಲಿಸಬೇಕು. ಕೊನೆಗೆ ಅವಳ ಹಠಕ್ಕೆ ಸಿಕ್ಕಿಬಿದ್ದು ಅವರ ಸಮಾಗಮ ಆಗ್ತದೆ. ನಂತರ ಈ ಕೈಕಸಿಗೆ ದುಃಖ ಆಗ್ತದೆ. ಅಯ್ಯೋ, ನಾನು ಹೀಗೆ ಮಾಡಿದೆ ಅಲ್ಲ, ಅವರು ಹೇಳಿದ ಮಾತನ್ನು ನಾನು ಕೇಳಲಿಲ್ಲಲ್ಲ ಅಂತ. ಆಗ ವಿಶ್ವವಸ ಹೇಳ್ತಾನೆ, ನಾನು ಎಷ್ಟು ಹೇಳಿದರೂ ಕೂಡ ನೀನು ಕೇಳಲಿಲ್ಲ. ಆದ ಕಾರಣ ನಿನಗೆ ಅತ್ಯಂತ ದುಷ್ಟನಾದಂತಹ, ಕ್ರೂರನಾದಂತಹ ಬ್ರಾಹ್ಮಣನಾದ ನಾನು, ನನ್ನ ರಕ್ತದಿಂದ ಬಂದವನಾಗಿದ್ದರೂ ಕೂಡ ನಿನ್ನ ಸ್ವಭಾವವನ್ನೇ ಮೈಗೂಡಿಸಿಕೊಂಡಿರುವಂತಹ ಅತ್ಯಂತ ದುಷ್ಟರಾದ ಇಬ್ಬರು ಮಕ್ಕಳು ನಿನ್ನ ಹೊಟ್ಟೆಯಿಂದ ಹುಟ್ಟುತ್ತಾರೆ ಅಂತ ಬಹಳ ದುಃಖಿಸ್ತಾಳೆ. ಆಗ ವಿಶ್ವವಸುಗಳು ಹೇಳ್ತಾರಂತೆ, ಆದರೆ ನಿನ್ನ ಕೊನೆಯ ಮಗ ಧರ್ಮಿಷ್ಠನಾಗ್ತಾನೆ, ಸದಾಚಾರ ಸಂಪನ್ನನಾಗ್ತಾನೆ, ಧರ್ಮವನ್ನು ಬಿಡುವುದಿಲ್ಲ. ರಾಕ್ಷಸ ಕುಲದಲ್ಲಿ ಬಂದಿದ್ದರೂ ಕೂಡ ಅವನದ್ದು ರೀತಿಗಳು, ನೀತಿಗಳು ಎಲ್ಲವೂ ಧರ್ಮ ಮಾರ್ಗದಲ್ಲಿರ್ತದೆ ಅಂತ. ಈ ರೀತಿಯಾಗಿ ರಾವಣ, ಕುಂಭಕರ್ಣ ಮತ್ತು ಧರ್ಮಿಷ್ಠನಾಗಿ ವಿಭೀಷಣ ಮತ್ತು ಶೂರ್ಪಣಖ, ಹೀಗೆ 4 ಮಕ್ಕಳು ಕೈಕಸಿಯಿಂದ ವಿಶ್ವವಸ್ತುವಿಗೆ ಹುಟ್ಟುತ್ತಾರೆ. ಹೀಗೆ ನೋಡಿ, ಈಗ ರಾವಣ ಏನು ಮಾಡ್ತಾನೆ ಅಂತ ಹೇಳಿದರೆ, ಹುಟ್ಟುತ್ತಲೇ ಅವನ ಹೆಸರು ರಾವಣ ಅಂತಲ್ಲ, ಹುಟ್ಟುತ್ತಲೇ ಅವನ ಹೆಸರು ದಶಕಂಠ ದಶಗ್ರೀವ ಅಂತ. ಈಗ ಈ ಸುಮಾಲಿಯ ಮಾಲ್ಯವಂತನ ಯೋಜನೆ ಫಲಿಸಿತು. ಯಾಕೆಂದರೆ ವಿಶ್ವವಸ್ತುವಿನ ಮಕ್ಕಳಾಗಿದ್ದಾರೆ ಅವರ ಮೊಮ್ಮಕ್ಕಳು. ಯಾಕೆಂದರೆ ಕೈಕಸಿ ಸುಮಾಲಿಯ ಮಗಳು. ಈಗ ವಿಶ್ವವಸ್ತುವಿನ ಜೊತೆಯಲ್ಲಿ ಸಂಬಂಧ ಏರ್ಪಟ್ಟಿತು. ಈಗ ಕುಬೇರನ ಲಂಕೆ, ಕುಬೇರ ಅಣ್ಣ ಅಂತ ಹೇಳುವಂಥದ್ದಾಯಿತು ರಾವಣನಿಗೆ. ಯಾಕೆಂದರೆ ತಾಯಿ ಬೇರೆಯಾದರೂ ತಂದೆ ವಿಶ್ವವಸ್ತುವೆ ಅಲ್ವಾ. ಕುಬೇರ ಭಾರದ್ವಾಜ ಮಗಳಿಗೆ ಕನ್ಯೆಗೆ ಹುಟ್ಟಿದ್ರೆ, ಕೈಕಸಿಗೆ ವಿಶ್ವವಸ್ತುವಿನಲ್ಲಿ ಹುಟ್ಟಿದವರು ಈ ರಾವಣ ಕುಂಭಕರ್ಣರು. ಈಗ ಲಂಕೆಯ ಮೇಲೆ ನನಗೂ ಅಧಿಪತ್ಯ ಬೇಕು ಅಂತ ರಾವಣ. ನೇರ ಹೋಗಿ ಕೇಳಿದರೆ ಕುಬೇರ ಕೊಡ್ತಾನಾ? ಇಲ್ಲ. ಅದಕ್ಕೆ ಏನು ಮಾಡ್ತಾನೆ, ಸುಮಾಲಿ ಇವನಿಗೆ ಪ್ರಚೋದನೆಯನ್ನು ಕೊಟ್ಟು ಇವನು ರಾವಣನೂ ಹೋಗಿ ಬ್ರಹ್ಮದೇವರನ್ನು ಕುರಿತು 10,000 ವರ್ಷಗಳವರೆಗೆ ತಪಸ್ಸು ಮಾಡಿದಂತೆ. 1,000 ವರ್ಷಗಳಿಗೆ ಒಮ್ಮೆ ಹಾಗೆ ತನ್ನ ಒಂದೊಂದು ತಲೆಯನ್ನು ಕಡ್ದು ಆಹುತಿಯನ್ನು ಕೊಡ್ತಿದ್ದಂತೆ. ಇನ್ನೇನು ಕೊನೆಗೆ ಉಳಿದ ಒಂದು ತಲೆಯನ್ನು ಕೊಡಬೇಕು. ಆ ಹೊತ್ತಿನಲ್ಲಿ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಅವನು ಬೇಕಾದಷ್ಟು ವರಗಳನ್ನು ಕೇಳುತ್ತಾನೆ. ನಮಗೆಲ್ಲ ಗೊತ್ತೇ ಇದ್ದದ್ದೇ. ನಾನು ಅವಧ್ಯನಾಗಬೇಕು, ಯಕ್ಷ, ಕಿನ್ನರ, ರಾಕ್ಷಸರು, ಹಾಗೆಯೇ ನಾಗರು, ಗಂಧರ್ವರು, ವಿದ್ಯಾಧರರು, ಸ್ತ್ರೀಯರು ಯಾರಿಂದ ನನಗೆ ಸಾವು ಬರಬಾರದು ಅಂತ ವಾನರ ಮತ್ತು ನರನನ್ನು ಬಿಟ್ಟು ಕೇಳಿದ್ದ. ವಾನರರು, ನರರು ಇವರೆಲ್ಲ ನನ್ನ ಆಹಾರಗಳು, ರಾಕ್ಷಸ ಅಲ್ವಾ, ಅವರು ನನ್ನನ್ನು ಕೊಲ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳುವಂಥ ಯೋಚನೆಯಲ್ಲಿದ್ನೋ ಏನೋ. ಹಾಗೆ ವರವನ್ನೆಲ್ಲ ಪಡ್ಕೊಳ್ತಾನೆ, ಅತ್ಯಂತ ಶೌರ್ಯವಂತನಾಗ್ತಾನೆ, ಬಹಳಷ್ಟು ಆಯುಧಗಳನ್ನು ವರವಾಗಿ ಪಡ್ಕೊಳ್ತಾನೆ. ಈಗ ವರಬಲದಿಂದ ಕೊಬ್ಬಿ ಕುಬೇರನ ಆ ಲಂಕೆಗೆ ಬರ್ತಾನೆ. ಕುಬೇರನನ್ನು ಜಗಳ ಮಾಡಿ, ಯುದ್ಧ ಮಾಡಿ ಅವನ ಜೊತೆಯಲ್ಲಿ ಅವನನ್ನು ಅಲ್ಲಿಂದ ಕುಬೇರನನ್ನು ಕಳುಹಿಸಿ ಬಿಡ್ತಾನೆ. ಕುಬೇರನನ್ನು ಕಳುಹಿಸಿ ಆ ಲಂಕೆಗೆ ಅಧಿಪತಿಯಾಗಿ ರಾವಣ ಮುಂದುವರಿತಾನೆ. ಹೀಗೆ ಆ ಕುಬೇರನಿಗೆ ಅನುಗ್ರಹವಾಗಿ ದೊರಕಿದ್ದಂಥ ಆ ಪುಷ್ಪಕ ವಿಮಾನವನ್ನು ಕೂಡ ರಾವಣ ಅಪಹರಿಸ್ತಾನೆ. ಹೀಗೆ ಲಂಕೆ ಮೊದಲು ಕುಬೇರನ ವಾಸಸ್ಥಾನವಾಗಿದ್ದಂತಹ ಲಂಕೆ, ಆನಂತರ ವಿಶ್ವವಸ್ತು ಕುಬೇರನಿಗೆ ಹೇಳ್ತಾನೆ, ನೀನು ಇಲ್ಲಿಂದ ಹೋಗಪ್ಪ, ಈ ದುಷ್ಟನ ಕೈಯಲ್ಲಿ ಸಿಕ್ಕು ನರಳಬೇಡ, ನೀನು ಕೈಲಾಸ ಪರ್ವತದ ಹತ್ತಿರ ಇರುವಂತಹ ಅಲಕಾಪುರಿಯನ್ನು ನಿನ್ನ ನಗರವನ್ನಾಗಿ ಮಾಡಿಕೋ ಅಂತ. ಹಾಗೆ ಕುಬೇರನ ವಾಸಸ್ಥಾನ ಅಲಕಾಪುರಿಯಾಗುತ್ತದೆ. ಲಂಕೆಯನ್ನು ರಾವಣ ವಶಪಡಿಸಿಕೊಳ್ತಾನೆ.
ಮುಂದುವರಿತಾನೆ ಅಂತ. ಈ ರೀತಿಯಾಗಿ ದುಷ್ಟಬುದ್ಧಿಯ ರಾಕ್ಷಸರು ತಮ್ಮ ಎಲ್ಲ ದಿನನಿತ್ಯದ ಉಪದೇಶವನ್ನು ಮಾಡ್ತಾ 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 ರಾವಣನನ್ನು ಅವನ ರಕ್ತದಲ್ಲಿ ಬ್ರಾಹ್ಮಣತ್ವ ಇದ್ದರೂ ಕೂಡ ತಾಯಿಯ ಗುಣಗಳನ್ನೇ ಮೈಗೂಡಿಸಿಕೊಂಡು ಬ್ರಾಹ್ಮಣನಾಗಿದ್ದಂತಹ ಆ ರಾವಣ ತಾನು ತನ್ನ ದುಷ್ಟ ವರ್ತನೆಗಳಿಂದಾಗಿ ರಾಕ್ಷಸನಾಗಿಯೇ ಮುಂದುವರಿತಾನೆ ಅಂತ ಹೇಳುವಂಥದ್ದು. ಇದು ಲಂಕೆಯ ಉದ್ಭವದ ಕಥೆ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.